ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಗ್ರೌಂಡ್ ಆರ್ಕಿಡ್ ಗಿಡದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಗಿಡವನ್ನು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡಿಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇದರ ಹೆಸರೇ ಹೇಳುವ ಹಾಗೆ ಇದು ಗ್ರೌಂಡ್ ಆರ್ಕಿಡ್, ಅಂದರೆ ನೆಲದಲ್ಲಿ ಬೆಳೆಯುವಂತಹ ಒಂದು ಆರ್ಕಿಡ್ ಪ್ಲ್ಯಾಂಟ್. ಈ ಗಿಡವನ್ನು ನಾವು ಯಾವ ಟೈಮ್ನಲ್ಲೂ ಬೇಕಾದರೂ ರೀಪಾಟಿಂಗ್ ಮಾಡ್ಕೊಳ್ಬಹುದು. ಈ ಗ್ರೌಂಡ್ ಆರ್ಕಿಡ್ ಅನ್ನುವಂಥದ್ದು ಸುಮಾರು ಕಲರ್ನಲ್ಲಿ ಬರ್ತದೆ. ನನ್ನ ಹತ್ತಿರ ಸದ್ಯದಲ್ಲಿ 2 ಕಲರ್ ಇರುವಂಥದ್ದು ನೀವೀಗ ನೋಡ್ತಾ ಇದ್ದೀರಲ್ವ, ಇದು ಒಂದು ಕಲರ್. ಹಾಗೆಯೇ ಇನ್ನೊಂದು ಆರೆಂಜ್ ಮಿಕ್ಸಲ್ಲಿ, ಅದರಲ್ಲಿ ಈಗ ಹೂವಿಲ್ಲ. ಇದನ್ನು ನಾನಿವಾಗ ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಳ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರ ಗಡ್ಡೆಗಳನ್ನು ಉಪಯೋಗಿಸಿಕೊಂಡು ನಾವು ರೀಪಾಟಿಂಗನ್ನು ಮಾಡಿಕೊಳ್ಳುವಂಥದ್ದು. ಇದರ ಒಂದು ಗಡ್ಡೆಯನ್ನು ತಂದು ನೆಟ್ಕೊಂಡ್ರೆ ಸಾಕಾಗ್ತದೆ, ಅದರಲ್ಲೇ ಸುಮಾರು ಗಿಡ ಬರ್ತದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಒಂದು ಗಡ್ಡೆಯನ್ನು ತಂದು ಒಂದು ಚಿಕ್ಕ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿಟ್ಟಿದ್ದೇನೆ. ಅದರಲ್ಲಿ ಎಷ್ಟೊಂದು ಗಿಡಗಳು ಬಂದಿದೆ ಅಂತ ನೋಡಿ. ಇದು ನೋಡುವುದಕ್ಕೆ ಸೇಮ್ ತೆಂಗಿನ ಗರಿಗಳ ಟೈಪ್ನಲ್ಲಿ ಬರ್ತದೆ. ಗಡ್ಡೆಗಳು ಮಾತ್ರ ಚಿಕ್ಕ ಚಿಕ್ಕ ಈರುಳ್ಳಿಯ ರೀತಿಯಲ್ಲಿ ಕಂಡು ಬರ್ತದೆ. ಈ ಎಲ್ಲ ಗಡ್ಡೆಗಳನ್ನು ತೆಗೆದು ಈಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇರೆ ಬೇರೆ ಕಲರ್ ಗಿಡವನ್ನು 2 ಪಾಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಈ 2 ಕಲರ್ ಗಿಡವನ್ನು ಕೂಡ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಒಂದು ಕಲರ್, ಹಾಗೆಯೇ ಡಬ್ಬದಲ್ಲಿರುವುದು ಇನ್ನೊಂದು ಕಲರ್. ಇಷ್ಟು ಚಿಕ್ಕ ಡಬ್ಬದಲ್ಲಿ ಎಷ್ಟೊಂದು ಗಡ್ಡೆಗಳು ಬಂದು ಎಷ್ಟು ಗಿಡ ಬಂದಿದೆ ಅಂತ ನೋಡಿ. ಇದನ್ನು ಹೀಗೆ ನಾವು ದೊಡ್ಡ ಪಾಟಿಗೆ ಕೂಡ ರೀಪಾಟಿಂಗ್ ಮಾಡ್ಕೊಳ್ಬಹುದು. ಆದರೆ ನಾನಿಲ್ಲಿ ಎಲ್ಲ ಗಿಡವನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿರುವ ಮಣ್ಣನ್ನೆಲ್ಲ ಕ್ಲೀನಾಗಿ ಈಗ ವಾಶ್ ಮಾಡಿಕೊಂಡ್ರೆ ಅದರಲ್ಲಿ ಎಷ್ಟು ಗಡ್ಡೆಗಳು ಇವೆ ಅಂತ ಗೊತ್ತಾಗುತ್ತೆ. ಆವಾಗ ಸಪ್ರೇಟಾಗಿ ಕ್ಲೀನಾಗಿ ನಾವು ರೀಪಾಟಿಂಗ್ ಮಾಡ್ಕೊಳ್ಬಹುದು. ನೋಡಿ ಎಷ್ಟೊಂದು ಗಿಡಗಳಿವೆ ಅಂತ. ಇಲ್ಲಿ ಎಲ್ಲ ಗಡ್ಡೆಗಳನ್ನು ಕೂಡ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದನ್ನು ರೀಪಾಟಿಂಗ್ ಮಾಡುವಂತಹ ಟೈಮಲ್ಲಿ ಜಾಸ್ತಿ ಏನು ಕಾಂಪೋಸ್ಟ್ ಹಾಕಬೇಕಂತೇನಿಲ್ಲ. ಹಾಗೆ ಗಿಡದ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ಯಾವಾಗಲೂ ಇದಕ್ಕೆ ಫರ್ಟಿಲೈಸರ್ ಕೊಡಬೇಕಂತೇನಿಲ್ಲ. 1 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಯಾವುದಾದರೊಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತದೆ. ನಾನಿಲ್ಲಿ 1 ಲೇಯರ್ ಆಗುವಷ್ಟು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಲೇಯರ್ನಲ್ಲಿ ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ರೀಪಾಟಿಂಗ್ ಮಾಡಿಕೊಂಡ ಗಿಡಕ್ಕೆ 2.5 ರಿಂದ 3 ತಿಂಗಳ ನಂತರ ಮತ್ತೆ ಯಾವುದಾದರೊಂದು ಫರ್ಟಿಲೈಸರ್ನ ಕೊಟ್ಟರೆ ಸಾಕಾಗ್ತದೆ.
ಈ ಗಿಡವನ್ನು ಇಡೀ ದಿನ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇಟ್ಕೊಂಡ್ರೆ ಆಗ ಈ ಎಲೆಗಳೆಲ್ಲ ಸುಟ್ಟು ಹೋಗ್ತವೆ. ಅದಕ್ಕೋಸ್ಕರ ಅರ್ಧ ದಿನ ಬಿಸಿಲು ಬೀಳುವಂತಹ ಪ್ಲೇಸಲ್ಲಿ ಈ ಗಿಡವನ್ನು ಇಟ್ಕೊಂಡ್ರೆ ಗಿಡದಲ್ಲಿ ಹೂವು ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಒಂದು ಸಲಕ್ಕೆ ಹೂವಾದರೆ 2.5ರಿಂದ 3 ತಿಂಗಳ ನಂತರವೂ ಕೂಡ ಹೂವು ಹಾಗೇ ಇರ್ತದೆ. ಇನ್ನೊಂದು ಪಾಟ್ನಲ್ಲಿ ಇರುವ ಗಿಡದಲ್ಲಿ ಕೆಲವು ಗಡ್ಡೆಗಳು ಕೂಡ ಇವೆ ನೋಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಡ್ಡೆ ಮಾತ್ರ. ಅದರಲ್ಲಿ ಇನ್ನೂ ಗಿಡ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಅದನ್ನು ಕೂಡ ನಾನು ಒಂದೇ ಪಾಟಿಗೆ ಹಾಕಿ ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗ್ರೌಂಡ್ ಆರ್ಕಿಡ್ ಪ್ಲ್ಯಾಂಟನ್ನು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಂಡಿದ್ದೇನೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಹಾಗೆಯೇ ಯಾರಿಗೆ ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.